ಹೆತ್ತ ಮಗಳ ಮದುವೆಗೆ ಇನ್ನು 12 ದಿನ ಇರುವಾಗಲೇ ತಾಯಿ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದ ಪ್ರಕರಣದಲ್ಲಿ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ. ಅಂದರೆ ಭಾವಿ ಅಳಿಯ ರಾಹುಲ್ ಜೊತೆ ಎಸ್ಕೇಪ್ ಆಗಿದ್ದ ಅತ್ತೆ ಈಗ ಅವನನ್ನೂ ಬಿಟ್ಟು ಮತ್ತೊಬ್ಬನ ಜೊತೆ ಓಡ್ ಹೋಗಿದ್ದಾಳೆ ಅಂತ ಸುದ್ದಿಯಾಗಿದೆ. ಬಟ್ ಇದು ನಿಜಾನಾ? ಇದು ಉತ್ತರ ಪ್ರದೇಶದಲ್ಲಿ ಆಗಿರುವ ವಿಚಿತ್ರ ಘಟನೆ. 10 ತಿಂಗಳ ಹಿಂದೆ ಅಷ್ಟೇ ಈಕೆ ತನ್ನ ಭಾವಿ ಅಳಿಯನ ಜೊತೆ ಓಡ್ ಹೋಗಿದ್ಲು. ಈ ಕೇಸ್ ತುಂಬಾ ವೈರಲ್ ಆಗಿತ್ತು. ನಮ್ಮ ಮೈಂಡ್ ಇಟ್ ಚಾನೆಲ್ನಲ್ಲೂ ನಾವು ಈ ಬಗ್ಗೆ ಸೀರೀಸ್ ಸ್ಟೋರಿ ಮಾಡಿದ್ವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ ನೋಡಿ. ಇದೀಗ ಈ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಬಂದಿದೆ. ಅದೇನಂದ್ರೆ ಅದೇ ಹೆಂಗಸು ಈಗ ಪ್ರಿಯಕರ ರಾಹುಲ್ನನ್ನ ಬಿಟ್ಟು ತನ್ನ ಭಾವನ ಜೊತೆ ಓಡ್ ಹೋಗಿದ್ದಾಳೆ ಅಂತ ಸುದ್ದಿಯಾಗಿದೆ. ಹಾಗಾದ್ರೆ ಈ ಬಗ್ಗೆ ರನ್ನಿಂಗ್ ಸ್ಟಾರ್ ಅಪ್ನಾದೇವಿ ಏನು ಹೇಳ್ತಾಳೆ? ರಾಹುಲ್ ಈಗ ಎಲ್ಲಿದ್ದಾನೆ? ಅಪ್ನಾದೇವಿ ಭಾವನ ಜೊತೆ ಓಡ್ ಹೋಗಿದ್ದು ನಿಜಾನಾ? ರಾಹುಲ್ನದ್ದೇ ಏನಾದರೂ ಕಿತಾಪತಿ ಇದೆಯಾ? ಅಪ್ನಾದೇವಿ ಗಂಡ 2ನೇ ಮದುವೆ ಮಾಡಿಕೊಂಡ್ರಾ? ಈ ಕೇಸ್ನಲ್ಲಿ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾಗಿದೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀವಿ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಬಿಹಾರ್ನಿಂದ. ಅವತ್ತು 7 ಫೆಬ್ರವರಿ 2026 ಬಿಹಾರದ ಸೀತಾಮಢಿ ಜಿಲ್ಲೆಯ ಬೇಲಾ ಪೊಲೀಸ್ ಸ್ಟೇಷನ್ಗೆ ಒಬ್ಬ ವ್ಯಕ್ತಿ ಏದುಸಿರು ಬಿಡ್ತಾ ಓಡೋಡಿ ಬಂದಿದ್ದ. ಬಂದವನೇ, ಸರ್, ನನ್ನ ಗರ್ಲ್ ಫ್ರೆಂಡ್, ನನ್ನ ಲಿವ್ ಇನ್ ಪಾರ್ಟ್ನರ್ ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಎಲ್ಲ ಕಡೆ ಹುಡುಕ್ತೆ, ಅವಳು ಎಲ್ಲೂ ಸಿಗ್ತಾ ಇಲ್ಲ. ಅವಳ ಫೋನ್ ನಂಬರ್ ಕೂಡ ಸ್ವಿಚ್ ಆಫ್ ಬರ್ತಿದೆ ಅಂತಾರೆ. ಆಗ ಪೊಲೀಸರು ಆ ವ್ಯಕ್ತಿಯನ್ನ ಕೂರಿಸಿಕೊಂಡು ನಿಮ್ಮ ಊರು ಯಾವುದು, ಎಲ್ಲಿ ಅವರು ಅಂತೆಲ್ಲ ಡೀಟೇಲ್ ಆಗಿ ಕೇಳ್ತಾರೆ. ಅದಕ್ಕೆ ಅವನು, ಸರ್, ನನ್ನ ಊರು ಉತ್ತರ ಪ್ರದೇಶದ ಅಲಿಗಢ್ ಅಂತಾನೆ. ಇಷ್ಟು ಕೇಳಿದ ಕೂಡಲೇ ಬಿಹಾರ ಪೊಲೀಸರು, ನಿಮ್ಮ ಕೇಸ್ ನಮ್ಮ ಸ್ಟೇಷನ್ ಲಿಮಿಟ್ಗೆ ಬರಲ್ಲ, ಒಂದು ಕೆಲಸ ಮಾಡಿ, ನೀವು ನಿಮ್ಮೂರಿಗೆ ಹೋಗಿ ಬೇಗ ಕಂಪ್ಲೇಂಟ್ ಕೊಡಿ ಅಂತಾರೆ. ಆದರೆ ಆ ವ್ಯಕ್ತಿಗೆ ಪೊಲೀಸರು ಹೇಳ್ತಾ ಇರೋದನ್ನ ಕೇಳುವಷ್ಟು ಪೇಷನ್ಸ್ ಇರಲಿಲ್ಲ. ಸರ್, ನನ್ನ ಗರ್ಲ್ ಫ್ರೆಂಡ್ನ ಬೇಗ ಹುಡುಕಿ ಕೊಡಿ ಸರ್ ಅಂತ ಅರ್ಜಿ ಬರ್ಕೊಂಡು ಬಂದಿದ್ದ. ಆಗ ಪೊಲೀಸರು ಅವನನ್ನ ಕೂರಿಸಿಕೊಂಡು, ನಿಮ್ಮನ್ನ ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ ಅಂತ ಸ್ವಲ್ಪ ಹೊತ್ತು ಯೋಚಿಸ್ತಾರೆ. ಆದರೆ ಆ ವ್ಯಕ್ತಿಗೆ ಪೊಲೀಸರು ಹೇಳ್ತಿರೋದನ್ನ ಕೇಳುವಷ್ಟು ಪೇಷನ್ಸ್ ಇರಲಿಲ್ಲ. ಸರ್, ನನ್ನ ಗರ್ಲ್ ಫ್ರೆಂಡ್ನ ಬೇಗ ಹುಡುಕಿ ಕೊಡಿ ಸರ್ ಅಂತ ಅರ್ಜಿ ಬರ್ಕೊಂಡು ಬಂದಿದ್ದ. ಆಗ ಪೊಲೀಸರು ಅವನನ್ನ ಕೂರಿಸಿಕೊಂಡು, ನಿಮ್ಮನ್ನ ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ ಅಂತ ಸ್ವಲ್ಪ ಹೊತ್ತು ಯೋಚಿಸ್ತಾರೆ. ಪೊಲೀಸರಲ್ಲಿ ಒಬ್ರಿಗೆ ಅವನು ಯಾರು ಅಂತ ಗೊತ್ತಾಗುತ್ತೆ. ನೀವು ಆ ಅತ್ತೆ ಅಳಿಯ ಸ್ಟೋರಿ ಅವರಲ್ಲ, ಅತ್ತೆಯನ್ನ ಓಡಿಸ್ಕೊಂಡು ಹೋದವನು ನೀನೇ ಅಲ್ವಾ? ನೀನು ರಾಹುಲ್ ತಾನೆ ಅಂತ ಕೇಳ್ತಾರೆ. ಹೌದು ಸರ್, ನಾನೇ ರಾಹುಲ್. ನಾನೇ ನನ್ನ 41 ವರ್ಷದ ಭಾವಿ ಅತ್ತೆಯನ್ನ ಓಡಿಸ್ಕೊಂಡು ಹೋಗಿದ್ದು. ಈಗ ಬಿಹಾರದಲ್ಲಿದ್ದೀನಿ ಅಂತಾನೆ. ಅವನ ಮಾತು ಕೇಳಿದ ಕೂಡಲೇ ಎಲ್ಲರೂ ನಗೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಿನ್ಗೋಸ್ಕರ ಗಂಡ ಮತ್ತು ಮಗಳನ್ನ ಬಿಟ್ಟು ಓಡಿ ಬಂದಿದ್ದವಳು ಈಗ ನಿನ್ನನ್ನೂ ಬಿಟ್ಟು ಹೋಗ್ಬಿಟ್ಲಾ ಅಂತ ಹೇಳ್ತಾ ಎಲ್ಲರೂ ಗೊಳ್ಳಂತ ನಗ್ತಾರೆ. ಅದಕ್ಕೆ ರಾಹುಲ್, ಸರ್ ಪ್ಲೀಸ್ ನಗಬೇಡಿ, ಪ್ಲೀಸ್ ಅಪ್ನಾದೇವಿಯನ್ನ ಹುಡುಕಿ ಕೊಡಿ. ಅವಳು ಪಕ್ಕಾ ಅವಳ ಭಾವನ ಜೊತೆ ಓಡ್ ಹೋಗಿರ್ಬೋದು. ಅವನ ಮೇಲೆ ನನಗೆ ಅನುಮಾನ ಇದೆ ಅಂತಾನೆ. ಸರಿ, ನೀವು ನಿಮ್ಮೂರಿಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಅಲ್ಲಿನ ಪೊಲೀಸರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಬಿಹಾರ್ನಿಂದ ಅಲಿಗಢ್ ಸುಮಾರು 900 ಕಿಲೋಮೀಟರ್ ದೂರ ಇತ್ತು. ಆದರೂ ಪೊಲೀಸರು ಹೇಳಿದ್ರಲ್ಲ ಅಂತ ರಾಹುಲ್ ಬಿಹಾರ್ನಿಂದ ಅಲಿಗಢ್ಗೆ ಬರ್ತಾನೆ. 11 ಫೆಬ್ರವರಿ 2026 ಇಲ್ಲಿನ ದಾದೋಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅರ್ಜಿ ಕೊಡ್ತಾನೆ. ತನ್ನ ಅರ್ಜಿಯಲ್ಲಿ, ನನ್ನ ಲಿವ್ ಇನ್ ಪಾರ್ಟ್ನರ್ ಗರ್ಲ್ ಫ್ರೆಂಡ್ ನಾಪತ್ತೆಯಾಗಿದ್ದಾಳೆ. ನಾನು ಮತ್ತು ಅಪ್ನಾದೇವಿ 10 ತಿಂಗಳ ಹಿಂದೆ ಮನೆಯಿಂದ ಓಡ್ ಹೋಗಿದ್ವಿ. ನಾವಿಬ್ರು ತುಂಬಾ ಚೆನ್ನಾಗಿದ್ವಿ. ಆದರೆ ಈಗ ಅಪ್ನಾದೇವಿ ಎಲ್ಲೂ ಕಾಣಿಸ್ತಾ ಇಲ್ಲ, ನಾಪತ್ತೆಯಾಗಿದ್ದಾಳೆ. ಮನೆಯಿಂದ ಒಡವೆ ಕೂಡ ದೋಚಿದ್ದಾಳೆ. ಅಲ್ಲದೆ 2 ಲಕ್ಷ ರೂಪಾಯಿ ಇಟ್ಟಿದೆ, ಅದನ್ನೂ ದೋಚ್ಕೊಂಡು ಪರಾರಿಯಾಗಿದ್ದಾಳೆ ಅಂತಾನೆ. ಪೊಲೀಸರು ನಿಮ್ಮ ಲಿವ್ ಇನ್ ಪಾರ್ಟ್ನರ್ ಯಾರ ಜೊತೆ ಹೋಗಿರಬಹುದು ಅಂತ ಕೇಳಿದಾಗ ಅವಳು ತನ್ನ ಭಾವನ ಜೊತೆ ಓಡ್ ಹೋಗಿರ್ಬೋದು ಅಂತಾನೆ. ಪ್ಲೀಸ್ ಸರ್, ಅವಳನ್ನು ಹುಡುಕಿ, ಅವಳಿಂದ ನನ್ನ ದುಡ್ಡು ಒಡವೆ ಎಲ್ಲ ಕೊಡಿಸಿ ಅಂತಾನೆ. ಅವಳು ಎಲ್ಲಿ ಬೇಕಾದರೂ ಇರಲಿ, ನನಗೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅವಳು ಫ್ರೀ ಬರ್ಡ್, ಬಟ್ ನನಗೆ ನನ್ನ ದುಡ್ಡು ಒಡವೆ ಬೇಕು ಅಂತಾನೆ. ಇಲ್ಲಿಂದ ಪೊಲೀಸರಿಗೂ ರಾಹುಲ್ ಅಪ್ನಾದೇವಿ ಲವ್ ಲಫ್ಡ ಗೊತ್ತಿತ್ತು. ಅದಕ್ಕೆ ಲಾಸ್ಟ್ ಟೈಮ್ ತನ್ನ ಗಂಡನಿಗೆ ಮೋಸ ಮಾಡಿ ಭಾವಿ ಅಳಿಯನ ಜೊತೆ ಓಡಿದ್ಲು. ಈ ಸಲ ಇವನಿಗೂ ಮೋಸ ಮಾಡಿದ್ದಾಳೆ ಅಂತ ಪೊಲೀಸರಿಗೆ ಅರಿವಾಗಿತ್ತು. ಆದರೆ ಪೊಲೀಸರು ಇವನ ಕಂಪ್ಲೇಂಟ್ ತಗೊಳ್ಳಲ್ಲ. ಮೊದಲು ಹುಡ್ಕೋಣ, ಇಲ್ಲ ಅಂದ್ರೆ ಕಂಪ್ಲೇಂಟ್ ತಗೋತೀವಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಈ ಸುದ್ದಿ ತುಂಬಾ ಬೇಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬಿಡುತ್ತೆ. ಆಶ್ಚರ್ಯ ಎಂಬಂತೆ ಮಾರನೇ ದಿನ ಅಂದ್ರೆ ಫೆಬ್ರವರಿ 12 ಅಪ್ನಾದೇವಿ ಉತ್ತರ ಪ್ರದೇಶದ ಅಲಿಗಢ್ನ ದಾದೋಂ ಪೊಲೀಸ್ ಸ್ಟೇಷನ್ಗೆ ತಾನಾಗೆ ಬರ್ತಾಳೆ. ಅವಳು ಏನು ಹೇಳಿದ್ಲು ಅನ್ನೋ ಬಗ್ಗೆ ಹೇಳೋಕ್ಕೂ ಮೊದಲು ಈ ಸ್ಟೋರಿ ಏನು ಅಂತ ಶಾರ್ಟ್ ಆಗಿ ಹೇಳ್ತೀವಿ ನೋಡಿ. 10 ತಿಂಗಳ ಹಿಂದೆ ಅಪ್ನಾದೇವಿ ಮಗಳಿಗೆ ಮದುವೆ ಫಿಕ್ಸ್ ಆಗಿತ್ತು. ಮನೆಗೆ ನೆಂಟರೆಲ್ಲ ಬಂದಿದ್ರು. ಮದುವೆಗೆ ಇನ್ನು 12 ದಿನ ಅಷ್ಟೇ ಬಾಕಿ ಇತ್ತು. ಅಪ್ನಾದೇವಿ ಗಂಡ ಜಿತೇಂದ್ರ ಕರ್ನಾಟಕದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದ. ಮಗಳ ಮದುವೆಗೆ ಅಂತ ದುಡ್ಡೆಲ್ಲ ಕೂಡಿಟ್ಕೊಂಡು UPಗೆ ಹೋಗಿದ್ದ.
ಅಲ್ಲಿ ಒಡವೆ ಸೀರೆ ಎಲ್ಲ ತಗೊಂಡು ಮದುವೆಗೆ ಅಂತ ಲಕ್ಷಾಂತರ ರೂಪಾಯಿ ಕಬೋರ್ಡ್ನಲ್ಲಿಟ್ಟಿದ್ದ. ದುಡ್ಡಿಟ್ಟಿರೋ ಬಗ್ಗೆ ಹೆಂಡತಿಗೂ ಹೇಳಿದ್ದ. ಎಲ್ಲ ತಯಾರಿ ಆಗೋಗಿತ್ತು. ಹೀಗಿರುವಾಗ ಗಂಡ ಜಿತೇಂದ್ರ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರುವಷ್ಟರಲ್ಲಿ ಹೆಂಡತಿ ಮನೆಯಲ್ಲಿಟ್ಟಿದ್ದ ಚಿನ್ನ ಕ್ಯಾಶ್ ಎಲ್ಲ ದೋಚ್ಕೊಂಡು ತನ್ನ ಭಾವಿ ಅಳಿಯ ರಾಹುಲ್ ಜೊತೆ ಓಡ್ ಹೋಗಿದ್ರು. ಅಪ್ನಾದೇವಿ ನನ್ನ ಗಂಡ ಜಿತೇಂದ್ರ ಸಿಕ್ಕಾಪಟ್ಟೆ ಹೊಡಿತಾನೆ, ಖರ್ಚಿಗೆ ಬರೀ 1500 ರೂಪಾಯಿ ಅಷ್ಟೇ ಕೊಡ್ತಾನೆ, 1500 ರೂಪಾಯಿ ಕೊಟ್ಟು ಎಲ್ಲ ಲೆಕ್ಕ ಬರ್ದಿಡುವಂತ ಪ್ರಾಣ ತಿಂತಾನೆ ಅಂತ ಆರೋಪ ಮಾಡಿದ್ರು. ಅವನು 6 ತಿಂಗಳು ಕೆಲಸನೇ ಮಾಡಲ್ಲ ಅಂದಿದ್ರು. ಆದರೆ ಜಿತೇಂದ್ರ ಮಾತ್ರ ಇದೆಲ್ಲ ಆರೋಪಗಳನ್ನ ತಳ್ಳಿ ಹಾಕಿದ್ರು. ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನನಗೆ ರಾಹುಲ್ ಜೊತೆ ಸಂಬಂಧ ಕಟ್ತಾ ಇದ್ರು. ಜಿತೇಂದ್ರ ಅಂತೂ ನೀನು ರಾಹುಲ್ ಜೊತೆ ಹೋಗ್ಬಿಡುವಂತ ಪದೇ ಪದೇ ಹೇಳ್ತಿದ್ದ. ನನಗೂ ಸಾಕಾಗೋಗಿತ್ತು, ಅದಕ್ಕೆ ನಾನು ಹೀಗೆ ಮಾಡಿದೆ ಅಂತ ಅಪ್ನಾದೇವಿ ಹೇಳಿದ್ಲು. ಈ ಪ್ರಕರಣ ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿತ್ತು. ಪೊಲೀಸರು ಇಬ್ಬರಿಗೂ ಕಾನೂನು ಪ್ರಕಾರ 2 ದಿನ ಕೌನ್ಸಿಲಿಂಗ್ ಕೊಡಿಸಿದ್ರು. ಇಬ್ರು ಅಡಲ್ಟ್ ಆಗಿದ್ರಿಂದ ಪೊಲೀಸರು ಏನೂ ಮಾಡಕ್ಕಾಗ್ಲಿಲ್ಲ. ಅಪ್ನಾದೇವಿ ಮತ್ತು ರಾಹುಲ್ ನಾವಿಬ್ರು ಜೊತೆಯಲ್ಲೇ ಇರ್ತೀವಿ ಅಂತ ಪಟ್ಟು ಹಿಡಿದಿದ್ರು. ಅಪ್ನಾದೇವಿ ಯಾವುದೇ ಕಾರಣಕ್ಕೂ ಗಂಡನ ಜೊತೆ ಹೋಗಲ್ಲ, ರಾಹುಲ್ ಜೊತೆ ಇರ್ತೀನಿ ಅಂತ ಹೇಳಿದ್ಲು. ಇದಾದ ಮೇಲೆ ರಾಹುಲ್ ಮತ್ತು ಅಪ್ನಾದೇವಿ ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು. ಈಗ ನೋಡಿದ್ರೆ ರಾಹುಲ್ ಅಪ್ನಾದೇವಿ ನನ್ನನ್ನ ಬಿಟ್ಟು ತನ್ನ ಭಾವನ ಜೊತೆ ಓಡ್ ಹೋಗಿದ್ದಾಳೆ ಅಂತ ಆರೋಪಿಸ್ತಾ ಇದ್ದಾನೆ. ಸ್ಟೇಷನ್ಗೆ ಬಂದ ಅಪ್ನಾದೇವಿ ಬಂದವಳೆ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಅಷ್ಟೊತ್ತಿಗೆ ಮೀಡಿಯಾದವರು ಸ್ಟೇಷನ್ ಹತ್ರ ಜಮಾಯಿಸಿದ್ರು. ಮೀಡಿಯಾದವರು ಅವಳನ್ನ ಕೂರಿಸ್ಕೊಂಡು ಏನಾಯ್ತು ಅಂತ ಅವಳ ಕಥೆ ಕೇಳ್ತಾರೆ. ಇಲ್ಲಿಂದ ಅಪ್ನಾದೇವಿ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾಳೆ. ಸರ್, ನನ್ನ ಹೆಸರು ಅಪ್ನಾದೇವಿ. ನಾನು ನನ್ನ ಭಾವನ ಜೊತೆ ಓಡ್ ಹೋಗಿಲ್ಲ. ನನ್ನ ಭಾವ ತುಂಬ ಬಡವರು. ಅವರು ಗುಜರಾತಲ್ಲಿದ್ದಾರೆ. ಅವರು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ. ಈ ರಾಹುಲ್ನಿಂದ ನಾನು ಮೋಸ ಹೋಗ್ಬಿಟ್ಟೆ. 10 ತಿಂಗಳ ಹಿಂದೆ ನಾನು ನನ್ನ ಮಗಳಿಗಾಗಿ ಗೊತ್ತು ಮಾಡಿದ್ದ ಹುಡುಗನ ಜೊತೆ ಓಡ್ ಹೋಗಿದ್ದು ನನ್ನ ಜೀವನದ ದೊಡ್ಡ ತಪ್ಪು. ಅವನ ಜೊತೆ ಹೋದಾಗ ಮನೆಯಲ್ಲಿದ್ದ ದುಡ್ಡು ಒಡವೆ ತಗೊಂಡು ಹೋಗಿದ್ದೆ. ಸುಮಾರು 4.5 ಲಕ್ಷ ದುಡ್ಡಿತ್ತು. ರಾಹುಲ್ ನನ್ನ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟಿದ್ದಾನೆ. ನನ್ನ ಹತ್ರ 1 ಪೈಸೆಯೂ ಬಿಟ್ಟಿಲ್ಲ. ಅವನ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಅವನ ಜೊತೆ ಓಡ್ ಹೋದಾಗ ಮೊದಲ 1 ತಿಂಗಳು ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಕೇರ್ ಮಾಡ್ತಾ ಇದ್ದ. ಏನೇನೋ ತಿನ್ನೋಕೆ ತಂದು ಕೊಡ್ತಿದ್ದ. ನಾನು ತುಂಬ ಖುಷಿಯಾಗಿದ್ದೆ. ಮನೆಯಿಂದ ರಾಹುಲ್ ಜೊತೆ ಓಡ್ ಬಂದಿದ್ದು ಒಳ್ಳೇದಾಯ್ತು ಅನಿಸ್ತಿತ್ತು. ಆದರೆ ಸ್ವಲ್ಪ ದಿನಗಳಲ್ಲಿಯೇ ರಾಹುಲ್ನ ನಿಜ ರೂಪ ದರ್ಶನ ಆಯಿತು ಅಂತ ಅಪ್ನಾದೇವಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ನನಗೆ ರಾಹುಲ್ ತುಂಬ ಟಾರ್ಚರ್ ಕೊಡ್ತಿದ್ದ. ನನ್ನನ್ನ ರೂಮಲ್ಲಿ ಕೂಡಿ ಹಾಕ್ತಿದ್ದ. ಅವನು ಮನೆಯಿಂದ ಹೊರಗಡೆ ಹೋದ್ರೆ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದ. ನನಗೆ ಟಾಯ್ಲೆಟ್ಗೆ ಹೋಗೋಕ್ಕೂ ಬಿಡ್ತಿರ್ಲಿಲ್ಲ. ಅವನು ನನ್ನ ಜೊತೆ ತುಂಬ ಜಗಳ ಮಾಡ್ತಾ ಇದ್ದ. ನನಗೆ ಕೋಲಿನಿಂದ ಹೊಡಿತಾ ಇದ್ದ. ಅವನಿಂದ ನನ್ನ ಜೀವನ ಬರ್ಬಾದ್ ಆಗೋಯ್ತು ಅಂತ ಅಪ್ನಾದೇವಿ ಕಣ್ಣೀರು ಹಾಕ್ತಾರೆ. ಹಾಗೆ ಮನೆಯಿಂದ ಬರುವಾಗ 1/2 kg ಬೆಳ್ಳಿ ಒಡವೆ ತಗೊಂಡು ಬಂದಿದ್ದೆ. ಬೆಳ್ಳಿಯನ್ನ ರಾಹುಲ್ ತನ್ನ ತಾಯಿ ಹತ್ರ ಕೊಟ್ಟಿದ್ದಾನೆ. ಅವ್ರು ಇಟ್ಕೊಂಡಿದ್ದಾರೆ. ನಾನೀಗ ನನ್ನ ಗಂಡನ ಮನೆಗೆ ಹೋಗಲ್ಲ. ನಾನೇ ಎಲ್ಲಾದ್ರೂ ಯಾವುದಾದ್ರೂ ಕೆಲಸ ಮಾಡಿ ನನ್ನ ಬದುಕು ನಾನೇ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ನಾನು ಬಿಹಾರ್ನಿಂದ ಹೇಗೋ ಬಚಾವಾಗಿ ಬಂದೆ. ನನ್ನ ಹತ್ರ ಇದ್ದ 4.5 ಲಕ್ಷ ಕ್ಯಾಶ್ ಅವನು ತಿಂದು ಮಜಾ ಮಾಡಿದ್ದಾನೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರಾಹುಲ್ ಹುಡುಗಿಯರ ದಲ್ಲಾಳಿ ಮಾಡ್ತಾನೆ. ಅವನು ದಂಧೆ ಮಾಡ್ತಾನೆ. ಅವನಿಂದ ಎಷ್ಟೋ ಹುಡುಗಿಯರ ಜೀವನ ಬರ್ಬಾದಾಗಿದೆ. ಅವನು ತನ್ನ ಒಬ್ಬ ರಿಲೇಟಿವ್ ಜೊತೆಯೂ ಸಂಬಂಧ ಇಟ್ಕೊಂಡಿದ್ದ ಅಂತ ಅಪ್ನಾದೇವಿ ರಾಹುಲ್ ವಿರುದ್ಧ ಹಲವು ಗಂಭೀರ ಆರೋಪ ಮಾಡಿದ್ದಾರೆ. ರಾಹುಲ್ ಹಲವಾರು ಹುಡುಗಿಯರನ್ನ ತನ್ನ ಬಲೆಗೆ ಬೀಳಿಸಿಕೊಂಡು ಅವರನ್ನ ಮಿಸ್ಯೂಸ್ ಮಾಡ್ತಿದ್ದ ಅಂತ ಅಪ್ನಾದೇವಿ ಹೇಳಿದ್ದಾರೆ. ನಾನು ನನ್ನ ಮಗಳ ಜೊತೆ ಹಾಗೆ ಮಾಡಬಾರ್ದಿತ್ತು. ನನಗೆ ತುಂಬಾ ಪಶ್ಚಾತ್ತಾಪ ಆಯಿತು. ಆದರೆ ರಾಹುಲ್ನ ನಿಜ ಬಣ್ಣ ಗೊತ್ತಾದ್ಮೇಲೆ ಅಟ್ಲೀಸ್ಟ್ ನನ್ನ ಮಗಳ ಜೀವನ ಉಳಿತಲ್ಲ ಅಂತ ನೆಮ್ಮದಿ ಇದೆ ಅಂತಾಳೆ. ನನ್ನ ಗಂಡ ಜೀತು 2ನೇ ಮದುವೆ ಮಾಡ್ಕೊಂಡಿದ್ದಾರೆ. ನಾನು ಅವ್ರ ಮನೆಗೆ ಹೋಗಲ್ಲ. ನನಗೆ ಜೀತು ಡಿವೋರ್ಸ್ ಕೊಟ್ಟಿಲ್ಲ. ನಾನು ಮತ್ತು ರಾಹುಲ್ ಕೂಡ ಮದುವೆ ಮಾಡ್ಕೊಂಡಿರ್ಲಿಲ್ಲ. ನಾವಿಬ್ರು ಲಿವಿನ್ನಲ್ಲಿದ್ವಿ ಅಂತ ಅಪ್ನಾದೇವಿ ಹೇಳ್ತಾಳೆ. ನನ್ನ ಮನೆ ಪಕ್ಕ ಒಬ್ರು ಮಹಿಳೆ ಇದ್ರು. ಅವರಿಗೆ ನನ್ನ ಅವಸ್ಥೆ ಗೊತ್ತಿತ್ತು. ಅದಕ್ಕೆ ಒಂದಿನ ರಾಹುಲ್ ಆಚೆ ಹೋದ್ಮೇಲೆ ಅವರು ಲಾಕ್ ಓಪನ್ ಮಾಡಿದ್ರು. ನಾನು ನನ್ನ ಜೀವ ಉಳಿಸ್ಕೊಂಡು ಓಡಿ ಅಲಿಗಢ್ಗೆ ಬಂದೆ ಅಂತಾಳೆ. ಅವತ್ತು 7 ಫೆಬ್ರವರಿ 2026 ಶನಿವಾರ ನಾನು ಬಿಹಾರದ ಮನೆಯಿಂದ ಹೊರಟೆ. ಮಧ್ಯರಾತ್ರಿ 2 ಗಂಟೆಗೆ ಅಲಿಗಢ್ ರೀಚ್ ಆದೆ. ರಾಹುಲ್ ವಿರುದ್ಧ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಅವನು ತುಂಬಾ ಹುಡುಗಿಯರ ಜೀವನ ಹಾಳು ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಆಗಬೇಕು. ಅವನು ಜೈಲಿಗೆ ಹೋಗಬೇಕು. ನಾನು ಮಕ್ಕಳ ಜೊತೆ ಮಾತಾಡಿಲ್ಲ. ಮಕ್ಕಳು ಕೂಡ ನನಗೆ ಫೋನ್ ಮಾಡಲ್ಲ. ನನಗೆ ರಾಹುಲೇ ಫೋನ್ ಮಾಡಿ ತಲೆ ಕೆಡಿಸಿದ್ದು ಸರ್. ಮಗಳ ಮದುವೆಗೆ ಒಡವೆ ತಂದಿದ್ವಿ. ಮನೆಯಲ್ಲಿ ಮದುವೆಗೋಸ್ಕರ ಕ್ಯಾಶ್ ಕೂಡ ಇಟ್ಟಿದ್ವಿ. ಅದೆಲ್ಲ ರಾಹುಲ್ಗೆ ಹೇಳಿದ್ದೆ. ಮದುವೆ ಇನ್ನೇನು ಸ್ವಲ್ಪ ದಿನ ಬಾಕಿ ಇರುವಾಗ ರಾಹುಲೇ ಪ್ಲಾನ್ ಮಾಡಿದ್ದು. ಮನೆಯಲ್ಲಿರೋ ಎಲ್ಲ ಕ್ಯಾಶ್ ಬ್ಯಾಗಲ್ಲಿ ಇಟ್ಕೋ, ಒಡವೆ ಕೂಡ ಇಟ್ಕೋ, ಎಲ್ಲಾದರೂ ದೂರ ಹೋಗ್ಬಿಡೋಣ ಅಂದಿದ್ದ. ನಾನು ಅವನ ಪ್ರೀತಿಯಲ್ಲಿ ಇದ್ದಿದ್ರಿಂದ ನನ್ನ ಮಗಳ ಭವಿಷ್ಯದ ಬಗ್ಗೆಯೂ ಯೋಚನೆ ಮಾಡದೆ ಈ ರಾಹುಲ್ ಜೊತೆ ಓಡ್ ಹೋಗಿ ತಪ್ಪು ಮಾಡಿಬಿಟ್ಟೆ ಅಂತಾಳೆ. ಹಾಗೆ ರಾಹುಲ್ ನನ್ನ ಮೇಲೆ ವಶೀಕರಣ ಮಾಟಮಂತ್ರದ ಆರೋಪ ಮಾಡ್ತಾ ಇದ್ದಾನೆ. ಆದರೆ ನನಗೆ ಅದ್ಯಾವುದರ ಬಗ್ಗೆ ಗೊತ್ತಿಲ್ಲ. ನಾನು ಯಾವುದೇ ವಶೀಕರಣ ಆಗಲಿ ಮಾಟಮಂತ್ರ ಆಗಲಿ ಮಾಡಲ್ಲ, ಮಾಡಿಸಲ್ಲ.
ಅವನು ಸುಳ್ಳು ಹೇಳ್ತಾ ಇದ್ದಾನೆ, ಅವನು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾನೆ, ತನ್ನನ್ನು ಬಚಾವ್ ಮಾಡ್ಕೊಳ್ಳೋಕೆ ಇಷ್ಟೆಲ್ಲ ಕಥೆ ಕಟ್ತಾ ಇದ್ದಾನೆ ಅಂತ ರಾಹುಲ್ ವಿರುದ್ಧ ಅಪ್ನಾದೇವಿ ಆರೋಪ ಮಾಡಿದ್ದಾಳೆ. ನಾನೀಗ ನನ್ನ ಬದುಕು ರೂಪಿಸಿಕೊಳ್ತೀನಿ ಅಂತ ಅಪ್ನಾದೇವಿ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ 10 ತಿಂಗಳ ಹಿಂದೆ ಅಪ್ನಾದೇವಿ ಮನೆಯಿಂದ ದುಡ್ಡು ಒಡವೆ ಎಲ್ಲ ದೋಚ್ಕೊಂಡು ಹೋಗಿದ್ದಾಳೆ ಅಂತ ಅವಳ ಗಂಡ ಮತ್ತು ಮಗಳು ಆರೋಪಿಸಿದ್ರು. ಆದರೆ ಆಗ ಅಪ್ನಾದೇವಿ ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ನಾನು ಏನೂ ತಗೊಂಡು ಬಂದಿಲ್ಲ, ಬರೀ 200 ರೂಪಾಯಿ ಅಷ್ಟೇ ತಗೊಂಡು ಬಂದಿದ್ದು ಅಂದಿದ್ಲು. ಆದರೆ ಈಗ ನೋಡಿದ್ರೆ ನಾನು ಮನೆಯಿಂದ 4.5 ಲಕ್ಷ ಹಣ ಮತ್ತು ಒಡವೆ ದೋಚ್ಕೊಂಡು ಬಂದಿದ್ದೆ ಅಂತಿದ್ದಾಳೆ. ಇಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಫೈನಲಿ ಈಗಿರೋ ಪ್ರಶ್ನೆ ಅಂದರೆ ಈ ಕಂಪ್ಲೇಂಟ್ ಎಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ. ಯಾಕಂದರೆ ಬಿಹಾರ್ನಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅಲ್ಲಿನ ಪೊಲೀಸರು ಅಲಿಘಡ್ನ ದಾದೋಂ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬಿಟ್ರು. ಇಲ್ಲಿ ಅಲಿಘಡ್ಗೆ ಬಂದು ದೂರು ದಾಖಲಿಸೋಕೆ ಹೋದರೆ ನಿಮ್ಮ ಕೇಸ್ ನಮ್ಮ ಲಿಮಿಟ್ಗೆ ಬರಲ್ಲ, ನೀವು ಬಿಹಾರಕ್ಕೆ ಹೋಗಿ ಅಲ್ಲಿ ಕೇಸ್ ದಾಖಲಿಸಿ ಅಂದಿದ್ದಾರೆ. ಹೀಗಾಗಿ ಸದ್ಯ ಈ ಕೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಬಹಳ ಚರ್ಚೆ ಆಗ್ತಾ ಇದೆ. ಪೊಲೀಸರು ಇದುವರೆಗೂ ಈ ಬಗ್ಗೆ ತನಿಖೆ ಆರಂಭಿಸಿಲ್ಲ. ಈ ಬಗ್ಗೆ ಅಪ್ನಾದೇವಿ ಗಂಡ ಜಿತೇಂದ್ರ ಮತ್ತು ಮಗಳ ಜೊತೆ ಮಾತಾಡೋಕೆ ಟ್ರೈ ಮಾಡಿದಾಗ ಅವಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು. ಅವಳ ಲಫಡಾದಲ್ಲಿ ನಮ್ಮನ್ನು ಎಳಿಬೇಡಿ, ಮಗಳು ಇನ್ನೂ ಆ ನೋವಿನಿಂದ ಹೊರಬಂದಿಲ್ಲ, ಇನ್ನೂ ತನಕ ಅವಳ ಮದುವೆ ಆಗಿಲ್ಲ, ವಯಸ್ಸಿಗೆ ಬಂದ ಮಗಳು ಮನೆಯಲ್ಲಿದ್ದಾಳೆ ಅಂತ ಅಪ್ಪ ಕಣ್ಣೀರು ಹಾಕಿದ್ದಾರೆ. ಒಟ್ನಲ್ಲಿ ಅತ್ತೆ ಅಳಿಯನ ಲವ್ ಬಗ್ಗೆ ಕೇಳಿದ ಪ್ರತಿಯೊಬ್ಬರು ಇವರಿಬ್ರು ಜಾಸ್ತಿ ದಿನ ಜೊತೆಯಲ್ಲಿರಲ್ಲ, ಇದೆಲ್ಲ ಫೇಕ್ ಲವ್ ಅಂದಿದ್ರು. ಬಹುಶಃ ಆವತ್ತು ಜನ ಕರೆಕ್ಟಾಗಿಯೇ ಅಂದಾಜಿಸಿದ್ರು. ಇವರಿಬ್ಬರ ಪ್ರೇಮ್ ಕಹಾನಿ ಬರೀ 10 ತಿಂಗಳದ್ದಾಗಿತ್ತು. ಇಬ್ಬರ ನಡುವೆ ವಯಸ್ಸಿನ ಅಂತರವೂ ಜಾಸ್ತಿ ಇದ್ದುದರಿಂದ ಆಬ್ವಿಯಸ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಆದರೆ ಸದ್ಯ ಅಪ್ನಾದೇವಿ ಭಾವನ ಜೊತೆ ಯಾವುದೇ ಸಂಬಂಧ ಇಲ್ಲ, ರಾಹುಲ್ ನನ್ನ ಬಗ್ಗೆ ಸುಖ ಸುಮ್ಮನೆ ಅಪಪ್ರಚಾರ ಮಾಡ್ತಿದ್ದಾನೆ ಅಂದಿದ್ದಾಳೆ. ಇಲ್ಲಿ ರಾಹುಲ್ ನಿಜ ಹೇಳ್ತಿದ್ದಾನಾ, ಸಪ್ನಾದೇವಿ ನಿಜ ಹೇಳ್ತಿದ್ದಾಳ, ದೇವರಿಗೆ ಗೊತ್ತು. ಸದ್ಯ ಅಪ್ನಾದೇವಿ ಬದುಕು ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದೆ. ತಾನೇ ಮಾಡಿದ ತಪ್ಪಿನಿಂದ ಈಗ ಅಪ್ನಾದೇವಿ ಪರಿತಪಿಸ್ತಿದ್ದಾಳೆ. ಈ ಕೇಸ್ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ.